ದಸರಾ ನಮ್ಮಲ್ಲಿ ಏನು ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಸಕ್ಸಸ್ ಆಗೋದಕ್ಕೆ ನಿಮ್ಗಳು ಕಾರಣ. ಜೊತೆಗೆ ನಮ್ಮ ಈ ಸ್ವಚ್ಛತಾ ಕಮಿಟಿಯವರಿಗೆ 125 ಜನ ಏನಿದ್ರು, ಇದು ಒಂದು ಕಮಿಟಿ ಬೇರೆ ಥರದಕ್ಕೆ ಒಂದು ಸೀಮಿತ ಆಗಲಿಲ್ಲ. ಇವರು ಮಹಾರಾಜ ಗ್ರೌಂಡ್ಗೆ ಹೋಗಬೇಕು, ಕುಪ್ಪಣ್ಣ ಪಾರ್ಕಿಗೆ ಹೋಗಬೇಕು, ಅರಮನೆಗೆ ಹೋಗಬೇಕು, ಮತ್ತು ಎಲ್ಲ ಥರದ ಕಾರ್ಯಕ್ರಮಗಳಿಗೂ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಆಮೇಲೆ ಯಾವುದೇ ಥರದ ನಮ್ಮ ಸಕ್ಸಸ್ಗೆ 175 ಜನ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಮುಖ್ಯವಾಗಿ ನಾವು ಈ ಸತಿ ಏನು ನಮ್ಮಲ್ಲಿ 1952 ಜನ ಇದ್ದು, ಅದ್ರ ಜೊತೆಗೆ 500 ಜನ ಹೆಚ್ಚುವರಿಯಾಗಿ ಪೌರಕಾರ್ಮಿಕರು ತೊಗೊಂಡಿದ್ವಿ. ಅದ್ರ ಜೊತೆಗೆ ನಾವು ಏನೇನಾದರೂ ಆಹಾರ ಮೇಳದಿಂದ ಒಂದು 500ರಿಂದ 600ರಷ್ಟು ಟನ್ನು ನಮ್ಮದು ವೆಟ್ ವೇಸ್ಟ್ನ ಮಾಡಿದ್ದೀವಿ. ಒಟ್ಟು 1000 ಟನ್ನಷ್ಟು ಕಸನೂ ತಂದಿದ್ದೀವಿ. ಹಾಗೆ ಈಗ ಮುಂದಕ್ಕೂ ನಾವು ಇದನ್ನು ಸ್ವಚ್ಛವಾಗಿ ಇಟ್ಕೊಂಡು ಸ್ವಚ್ಛ ನಗರ ಅಂತ ಹೆಸರು ಪಡ್ಕೊಳ್ಳೋದಕ್ಕೆ ನಿಮ್ಮ ಎಲ್ಲ ಮೈಸೂರು ಜನ ಮತ್ತು ಎಲ್ಲ ಮೀಡಿಯಾದವರು ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ಮೇನ್ ಪಿಲ್ಲರ್ ಮೈಸೂರು ದಸರಾ ಮಹೋತ್ಸವ 2025 ಸ್ವಚ್ಛತೆ ಮತ್ತು ವ್ಯವಸ್ಥೆ ಉಪಸಮಿತಿ ಅಧ್ಯಕ್ಷನಾಗಿ ಸುಭಾನ್ ನಾನು ಮಾತಾಡ್ತಾ ಇದ್ದೀನಿ. ತುಂಬ ವಿಜೃಂಭಣೆಯಿಂದ ಸಕ್ಸಸ್ ಆಗಿದೆ ಈ ದಸರಾ ಕಾರ್ಯಕ್ರಮ, ಸಕ್ಸಸ್ ಆಗಿದೆ. ಅದರಲ್ಲಿ ನಾವು ಸ್ವಚ್ಛತಾ ಸಮಿತಿಯಿಂದ ನಾವು ತುಂಬ ಎಲ್ಲ ಸದಸ್ಯರು, ಉಪಾಧ್ಯಕ್ಷರು ಮತ್ತು ನಮ್ಮ ಅಧಿಕಾರಿ ವರ್ಗದವರು ಎಲ್ಲ ಸೇರಿ, ನಗರ ಪಾಲಿಕೆ ಅಧಿಕಾರಿ ವರ್ಗದವರು ಎಲ್ಲರೂ ಸೇರಿ ತುಂಬ ಸಮಿತಿ ಎಷ್ಟು ಜನ ಇದ್ರು ಸರ್? ಸಮಿತಿಯಲ್ಲಿ ಸುಮಾರು 175 ಜನ ಸದಸ್ಯರಿದ್ದೀವಿ ಸರ್. ಅಧಿಕಾರಿ ವರ್ಗದವರು ಎಲ್ಲ ಒಟ್ಟಾರೆ ಸೇರಿ ನಾವು ತುಂಬ ಸಕ್ಸಸ್ಫುಲ್ಲಿ ನಾವು ಇದನ್ನು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀವಿ. ದಸರಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀವಿ. ನಿಮ್ಮ ಅಷ್ಟು ಸಮಿತಿ ಸದಸ್ಯರಿಗೂ ಇವತ್ತು ಸನ್ಮಾನ ಮಾಡಿದ್ದೀರಾ? ಈಗೆಲ್ಲ 175 ಸದಸ್ಯರುಗಳಲ್ಲಿ ಬಹುತೇಕ ಎಲ್ಲ ಸದಸ್ಯರುಗಳನ್ನು ಕೂಡ ಇವತ್ತು ಸನ್ಮಾನ ಸಮಾರಂಭ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಸುಭಾನ್ ಅಂತೇಳಿ, ಕೋಟೆ ಸರಗೂರಿಂದ. ಥ್ಯಾಂಕ್ ಯು ಸರ್. ಮೈಸೂರು ದಸರಾ ವಿಜೃಂಭಣೆಯಿಂದ ಜರುಗಿದೆ. ಈ ಮೈಸೂರು ದಸರಾಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ವಚ್ಛತಾ ಉಪಸಮಿತಿಯನ್ನು ಸಹ ನೇಮಕವಾಗಿತ್ತು. ಸ್ವಚ್ಛತಾ ಉಪಸಮಿತಿಗೆ ಈಗ ನಾನು ಡಾಕ್ಟರ್ ದಾಸೇಗೌಡ, ನಾನು ಡೆಪ್ಯೂಟಿ ಕಮಿಷನರ್ ಕಾರ್ಪೊರೇಷನ್, ನಾನು ಇದರ ಕಾರ್ಯದರ್ಶಿ ಆಗಿದ್ದೀನಿ. ಮತ್ತು ನಮ್ಮ ಕಾರ್ಯದರ್ಶಿ ಡಾಕ್ಟರ್ ವೆಂಕಟೇಶ್ ಅಂತಕ್ಕಂಥ ಕಾರ್ಯದರ್ಶಿ ಆಗಿದ್ದಾರೆ. ಇದು ಸರ್ಕಾರಿ ಸಮಿತಿ. ಸರ್ಕಾರೇತರ ಸಮಿತಿಯಲ್ಲಿ ಸುಭಾನ್ ಅಧ್ಯಕ್ಷರು ಮತ್ತು ಉಳಿದಂಥ 7 ಜನ ಉಪಾಧ್ಯಕ್ಷರು ಮತ್ತು 160 ಜನ ಸದಸ್ಯರುಗಳು ಒಳಗೊಂಡಿದೆ. ಒಟ್ಟು ನಮ್ಮ ಪಾಲಿಕೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು, ಹಾಗೆಯೇ ಅಧಿಕಾರೇತರ ಸಮಿತಿಯ ಸದಸ್ಯರುಗಳು ಮತ್ತು ಅಧ್ಯಕ್ಷರುಗಳು ಒಟ್ಟುಗೂಡಿಕೊಂಡು ನಾವೇನು 10 ದಿನಗಳ ಕಾಲ ನಡೆಯಿತು ದಸರಾ, ಅದರ ಸ್ವಚ್ಛತೆಯ ಕಾರ್ಯವನ್ನು ಎಲ್ಲೂ ಲೋಪ ಬರದಂಗೆ ಮಾಡಿದ್ದೇವೆ. ಈಗ ಅರಮನೆ ಆಗ್ಬೋದು, ಅದು ಬಿಟ್ಟು ಹೊರಗಡೆ ಸುತ್ತಲ ಪ್ರದೇಶಗಳಾಗಿರ್ಬೋದು, ಅದರ ಒಬ್ಬರಲ್ಲಿ ಕೆರೆ ಆಗಿರ್ಬೋದು ಮತ್ತು ಆಹಾರ ಮೇಳ ಆಗಿರ್ಬೋದು, ಇದೆಲ್ಲ ಕಡೆಯೂ ಸಹ ನಾವೇನು ಸ್ವಚ್ಛತೆಯನ್ನು ಕಾಪಾಡಬೇಕು ಮತ್ತು ಪ್ಲಾಸ್ಟಿಕ್ಗೆ ತ್ಯಜಿಸುವಂತಹ ಒಂದು ಮೆಸೇಜ್ ಅಥವಾ ಇದನ್ನು ಕೊಡಬೇಕು. ಆ ಥರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳು, ಬೀದಿ ನಾಟಕಗಳು ಮತ್ತು ಬೇರೆ ಬೇರೆ ಥರದ ಇವುಗಳನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ಮಾಡಿದ್ದೇವೆ. ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ ಸಾಂಕೇತಿಕವಾಗಿ ಇವತ್ತು ನಾವೆಲ್ಲ ಸದಸ್ಯರುಗಳು, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳಿಗೆ ಒಂದು ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಈ ಎಲ್ಲ ಸದಸ್ಯರಿಗೂ ಸನ್ಮಾನ ಮಾಡಿದ್ದೇವೆ. ಆ ಮುಖಾಂತರ ಕಾರ್ಯಕ್ರಮ. ನಿಮ್ಮ ಹೆಸರು ಸರ್? ಡಾಕ್ಟರ್ ದಾಸೇಗೌಡ ಅಂದ್ಬಿಟ್ಟು ನಾನು ಉಪ ಆಯುಕ್ತರು ಮೈಸೂರು ಮಹಾರಾಜ, ಡೆಪ್ಯೂಟಿ ಕಮಿಷನರ್. ಈ ದಸರಾ ಸಮಿತಿ ಉಪಾಧ್ಯಕ್ಷರು ಪಿರಿಯಾಪಟ್ಟಣ ತಾಲೂಕಿಂದ ನಾನು ಬಂದಿದ್ದೇನೆ. ಈ ಸಮಿತಿಯಲ್ಲಿ ತುಂಬ ಕೆಲಸ ಮಾಡಿದ್ದೀವಿ ನಾವೆಲ್ಲ. ಅರಮನೆಯಲ್ಲಿ ನಾವು ಕೆಲಸ ಮಾಡುವಾಗ 3000 ಬ್ಯಾಗನ್ನು ಕೊಟ್ಟು ಪ್ಲ್ಯಾಸ್ಟಿಕ್ನ ನಿಷೇಧ ಮಾಡಬೇಕು ಅಂತೇಳಿ ಬಟ್ಟೆ ಬ್ಯಾಗನ್ನು 3000 ಬ್ಯಾಗನ್ನು ಕೊಟ್ಟು ನಾವು ಕೆಲಸ ಮಾಡಿದ್ದೀವಿ. ಮತ್ತು ಕುಕ್ನಳ್ಳಿ ಕೆರೆಯಲ್ಲಿ 300 ಜನ ಮಕ್ಕಳು ಬಂದು ಸ್ಪೀಚ್ ಆ್ಯಂಡ್ ಮಕ್ಕಳು ಅವ್ರು ಬಂದು ಎಲ್ಲ ಕೆಲಸ ಮಾಡಿ ಸುಮಾರು ಒಂದು 5 ಲೋಡು ಕಸನ ಕಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ಮತ್ತು ನಮಗೆ ಹೆಚ್ಚಿನ ಸಹಕಾರ ನಮ್ಮ ಸಮಿತಿ ಅಧ್ಯಕ್ಷರು, ಸದಸ್ಯರು ಎಲ್ಲ ಕೊಟ್ಟಿದ್ದಾರೆ. ಹಾಗೂ ಮತ್ತು ನಮ್ಮ ಆಫೀಸ್ನವರು, ಕಮಿಷನರ್ ದಾಸೇಗೌಡರು ಮತ್ತು ಡಾಕ್ಟರ್ ವೆಂಕಟೇಶ್ ಅವರು ತುಂಬ ಸಹಕಾರ. ನಮ್ಮ ಸಮಿತಿ ಒಳಗಡೆ ಯಾವ ಸಮಿತಿಲೂ ಕೂಡ ಇಷ್ಟೊಂದು ನಾವು ಮುತುವರ್ಜಿ ವಹಿಸಿ ಮಾಡಲಿಲ್ಲ. ಈ ನಮ್ಮ ಸಮಿತಿಯಲ್ಲಿ ಮುತುವರ್ಜಿ ವಹಿಸಿ ಎಲ್ಲ ಕೆಲಸ ಮಾಡಿದ್ದಾರೆ. ಒಂದು ಬಾಂಧವ್ಯ ಬೇರೆ ಸಂಘ ಸಂಸ್ಥೆ ಒಳಗಡೆ ಒಂದು ಒಡಾಟ ಮತ್ತು ಬೇರೆ ಬೇರೆ ಥರ ನಿಮ್ಮ ಅಧ್ಯಕ್ಷರು ಎಲ್ಲ ಇದಕ್ಕೂ ನಿಮಗೆ ಸ್ಪಂದಿಸಿದ್ದಾರೆ. ಅಧ್ಯಕ್ಷರು ಸ್ಪಂದಿಸಿದ್ದಾರೆ. ಮತ್ತು ಆಫೀಸ್ ಬೇಸರ್ಸ್ ಎಲ್ಲರೂ ಕೂಡ ಯಾವ ಥರ ಕೆಲಸ ಮಾಡಬೇಕು ಅಂತೇಳಿ ಎಲ್ಲ ಹೇಳಿ ಮಾಡಿ ಎಲ್ಲರೂ ಒಂದು ನಮ್ಮ ದೊಡ್ಡ ಸಂಸ್ಥೆ, ದೊಡ್ಡ ಸಂಘ ಇದು ಸಮಿತಿ ಐತಲ್ಲ, ಇದು ದೊಡ್ಡ 125 ಜನ ಎಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ. ಅವರು ಕೂಡ ನಿಮ್ಮ ಹೆಸರು ಬಿಡಿ ಸರ್? ಆಫೀಸಿಂದ ನಿಮ್ಮ ಹೆಸರು ಹೇಳಿ ಸರ್? ರಾತ್ರಿ ಆಗಲೂ ಎಲ್ಲ ಕೆಲಸ ಮಾಡಿದ್ದಾರೆ.
ಅದೆಲ್ಲ ಒಂದು ಮೈಸೂರು ಒಂದು ಮೊದಲನೇ ಸ್ಥಾನಕ್ಕೆ ಬರಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. 3ನೇ ಸ್ಥಾನಕ್ಕೆ ಹೋಗಿತ್ತು, ಈಗ ಮೊದಲನೇ ಸ್ಥಾನಕ್ಕೆ ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಆಗುತ್ತೆ ಅಂತ ನಾನು ನಿರೀಕ್ಷೆ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ದಸರಾ ಸಮಿತಿ ಮೈಸೂರು ಕ್ಷೇತ್ರದಿಂದ ದಸರಾ ಮತ್ತು ವ್ಯವಸ್ಥೆಯ ಉಪಸಮಿತಿಯ ಉಪಾಧ್ಯಕ್ಷನಾಗಿ ನನ್ನನ್ನು ಸರ್ಕಾರ ನಮ್ಮನ್ನು ಆಯ್ಕೆ ಮಾಡಿ ಈ ಒಂದು ದಸರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿದ್ದು. ಆಗ ಈ ಮೈಸೂರು ಮಹಾನಗರ ಪಾಲಿಕೆಯ ಎಲ್ಲ ಅಧಿಕಾರಿಗಳು ಮತ್ತು ನಮ್ಮ ಉಪಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಎಲ್ಲ ಸಹಕಾರದಿಂದ ಈ ದಸರಾ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದಿದೆ. ಪ್ರಾಮುಖ್ಯವಾಗಿ ಒಂದು ಸ್ವಚ್ಛತೆ ಮತ್ತು ಒಂದು ವ್ಯವಸ್ಥೆ ಬಗ್ಗೆ ನಮ್ಮ ಒಂದು ಉಪಸಮಿತಿ ಭಾಳ ಉತ್ಸಾಹದಿಂದ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಡೆಸಿಕೊಟ್ಟಿದೆ. ಎಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನ ತಿಳಿಸ್ತೀವಿ.